ಪಾವುಲ ತಾಲೂಕು HVB ಅಭಿಮಾನಿ ಬಳಗದ ವತಿಯಿಂದ ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ನಂದಿನಿ ಡೇರಿ ಮುಂಭಾಗ ಹೆಸರುಬೇಳೆ ಮತ್ತು ಪಾನಕವನ್ನು ವಿತರಿಸಲಾಯಿತು. ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಆಗಮಿಸಿದ ನೂರಾರು ಭಕ್ತರಿಗೆ ಹೆಸರುಬೇಳೆ ಮತ್ತು ಪಾನಕವನ್ನು ವಿತರಿಸಿದರು. ಇನ್ನು ಇದೇ ವೇಳೆ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳನ್ನು ಸಹ ನಿಲ್ಲಿಸಿ ಬಸ್ಸಲ್ಲಿರುವ ಪ್ರಯಾಣಿಕರಿಗೂ ಸಹ ಈ ಒಂದು ಹೆಸರುಬೇಳೆ ಮತ್ತು ಪಾನಕವನ್ನು ವಿತರಿಸಿರುವುದು ವಿಶೇಷವಾಗಿತ್ತು. ಇನ್ನು ಶ್ರೀರಾಮ ನವಮಿ ಹಬ್ಬದ ಪ್ರಯುಕ್ತ ಹೆಸರುಬೇಳೆ ಪಾನಕ ವಿತರಿಸುವ ಈ ಸಂದರ್ಭದಲ್ಲಿ HVB ಅಭಿಮಾನಿ ಬಳಗದ ವತಿಯಿಂದ ಶಾಸಕರಾದ HV ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಅವರ ಬೃಹತ್ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಸುದೇಶ್ ಬಾಬು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂತ ಸುಮಾ ಅನಿಲ್, ಗ್ರಾಮಾಂತರ ಮಹಿಳಾ ಅಧ್ಯಕ್ಷರಂತ ಉಷಾರಾಣಿ, ಮಾಜಿ ಪುರಸಭಾಧ್ಯಕ್ಷರಂತ ಬೇಲೂರಾಜು, ಮಾಜಿ ಸದಸ್ಯರಂತ ಸುಬ್ರಹ್ಮಣ್ಯ, HVB ಬಳಗದ ಅನ್ಮೇಶ್ ಬಿ, PL ಮಣಿ, BH ಪಾಳ್ಯ ಹರೀಶ್, ಓಂಕಾರ ನಾಯ್ಕ, ಡೈರಿ ಶ್ರೀರಾಮಪ್ಪ, ರಾಜವಂತಿ ಮಂಜು, ಸುಮನ್ ಶ್ರೀರಾಮಪ್ಪ, ರೈನ್ಗೇಜ್ ಲೋಕೇಶ್, ಸ್ಟುಡಿಯೋ ಅಮರ್, ಗಜಾನ್ ನವೀನ್, ಯುವ ಮುಖಂಡರಂತ ಅಖಿಲ್ ರವಿ, ಬ್ಲಡ್ ಶಶಿಕಲಾ, ಮುತ್ಯಾಲಕ್ಕ, ಜಯಲಕ್ಷ್ಮಿ, ಸುಶೀಲಮ್ಮ ಸೇರಿದಂತೆ ಮತ್ತಿತರ HVB ಅಭಿಮಾನಿ ಬಳಗದ ಸದಸ್ಯರು ಹಾಜರಿದ್ದರು. ಕೋಟಗುಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಇಬ್ಬರು PDOಗಳನ್ನು ಜಿಲ್ಲಾ ಪಂಚಾಯಿತಿ CEO ಅಮಾನತು ಮಾಡಿದ್ದಾರೆ. ಕೋಟಗುಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅವ್ಯವಹಾರ ಎಸಗಿದ ಆರೋಪದ ಮೇಲೆ ಶಿವಾನಂದ್ ಸಾತಿಹಾಳ್ ಮತ್ತು ಭವ್ಯರವರನ್ನು ಅಮಾನತು ಮಾಡಲಾಗಿದೆ. ಬಹುಶಃ ಗ್ರಾಮ ಪಂಚಾಯಿತಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಇಬ್ಬರು PDOಗಳು ಅಮಾನತಾಗಿರುವುದು ದಾಖಲೆಯೇ ಸರಿ. ನಮಸ್ಕಾರ, ನನ್ನ ಹೆಸರು ಕೋಟಗುಡ್ಡ ಹನುಮಂತರಾಯಪ್ಪ ಅಂತ. ರಾಜ್ಯ ಮಟ್ಟದ ಕಲಾವಿದರು ಹಾಗೂ DSS ತಾಲೂಕು ಸಂಚಾಲಕರು ಸಂಘಟನಾ. ನಮ್ಮ ಕೋಟಗುಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬರು ಅಭಿವೃದ್ಧಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಭವ್ಯ ಮತ್ತು ಶಿವಾನಂದ್ ಸಾತಿಯಾಳ್ ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರ ಮನೆ ದುಡ್ಡು ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಸರ್ಕಾರದ ಹಣವನ್ನು ಗೊಳುವು ಮಾಡ್ತಾ ಇದ್ದಾರೆ. SC/ST ಅಮೌಂಟ್ ಅಂತ ಬಂದಿರತಕ್ಕಂಥ ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂಥ ಅನುದಾನವನ್ನು ಯಾವುದೇ ಕಾರ್ಯಕ್ರಮಕ್ಕಾಗಲಿ, ಯಾವುದೇ ಅಸ್ಪೃಶ್ಯತೆ ಕಾರ್ಯಕ್ರಮ ಆಗಲಿ, ಬೀದಿ ನಾಟಕ ಆಗಲಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರೆ ಈ ವಿಚಾರವನ್ನು ಜನಗಳಿಗೆ ಮುಟ್ಟುತ್ತನ್ನೋ ವಿಚಾರವನ್ನು ಇಟ್ಕೊಂಡು ಯಾವುದೇ ಕಾರ್ಯಕ್ರಮಗಳಿಗೆ ಇವರು ಹಣವನ್ನು ಕೊಡೋದಿಲ್ಲ. ಅದೇ ದುಡ್ಡನ್ನು ಹಂಗೆ ಉಳಿಸ್ಕೊಂಡು ಕೊನೆಯಲ್ಲಿ ಈ ಒಂದು ದುಡ್ಡನ್ನು ಡ್ರಾ ಮಾಡಿ ಅವರ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ಹಣವನ್ನು ಗುಳುವು ಮಾಡ್ತಾ ಇದ್ದಾರೆ. ಗುಳುವು ಮಾಡಿದಾರೋ ಅದನ್ನು ಸರ್ಕಾರಕ್ಕೆ ಕಟ್ಟಿಸ್ಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನೀವು ಈ ಒಂದು ಅರಾಜಕತೆಯನ್ನು ಮಾಡ್ತಿದ್ದಾರೋ ಅಂಥವ್ರನ್ನ ಹಣವನ್ನು ಕಟ್ಟಿಸ್ಬಿಟ್ಟು ಅವ್ರನ್ನ ಸಸ್ಪೆಂಡ್ ಅಲ್ಲ, ಉದ್ಯೋಗದಿಂದ ಡಿಸ್ಮಿಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕಡ್ಡಾಯಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಪಾವುಡ ಪುರಸಭೆಯ 2026-27ನೇ ಸಾಲಿನ ಬಜೆಟನ್ನು ಮಧುಗಿರಿ AC ಗೋಟೂರು ಶಿವಪ್ಪ ಶುಕ್ರವಾರ ಮಂಡಿಸಿದರು. 44 ಲಕ್ಷದ ಉಳಿತಾಯದ ಬಜೆಟನ್ನು ಮಧುಗಿರಿ AC ಆದಂಥ ಗೋಟೂರು ಶಿವಪ್ಪ ಮಂಡಿಸಿದರು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಆರೋಗ್ಯ ಅಧಿಕಾರಿ ಶಂಶುದ್ದಾಹ ಮತ್ತು ಸಮುದಾಯ ಅಧಿಕಾರಿ ಭಾಗ್ಯಮ್ಮ ಮತ್ತು ಮ್ಯಾನೇಜರ್ ಪ್ರದೀಪ್ ಕುಮಾರ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ಹಾಜರಿದ್ದರು. ನಲ್ಲಿ ಸಂಪರ್ಕ ಫೀಸು 5 ಲಕ್ಷ, ಉದ್ದಿಮೆ ಪರವಾನಿಗೆ ಫೀಸು 10 ಲಕ್ಷ, ಜಾಹೀರಾತು ತೆರಿಗೆ 10, ಲೇಔಟ್ಗಳ ಪರಿಶೀಲನಾ ಮತ್ತು ಅಭಿವೃದ್ಧಿ ಶುಲ್ಕ 30, ಖಾತೆ ಬದಲಾವಣೆ ಫೀಸು 6, ಶೌಚಾಲಯ ಬಾಡಿಗೆ 3.50, ಕಟ್ಟಡ ಪರವಾನಿಗೆ ಫೀಸು 5, ಕಂದಾಯ ಶಾಖೆಯಿಂದ ಇತರೆ ಅನುಮತಿ ನಕಲು ಅಂಗಡಿ ಮನೆಗೆ 13, ಬಸ್ ನಿಲ್ದಾಣ ಫೀ 6.10, ಕಸಾಯಿಖಾನೆ 0.02, ಮಾಂಸದ ಅಂಗಡಿಗಳಿಂದ 7.20, ಆರೋಗ್ಯ ಶಾಖೆಯಿಂದ 3, ರಸ್ತೆ ಅಗತ್ಯ ಫೀಸು 5, ಇತರೆ ಆದಾಯಗಳು 38. ಒಟ್ಟು 92 ಲಕ್ಷ. ಪುರಸಭಾ ರಾಜಸ್ವ ಖರ್ಚು 733.51 ಲಕ್ಷ, ಉಳಿತಾಯ 44.41 ಲಕ್ಷ. ಈ ಬಾರಿ ಉಳಿತಾಯ ಬಜೆಟ್ 44 ಲಕ್ಷ ಉಳಿತಾಯ. 44 ಲಕ್ಷ. ನಾಯೊಂದು ಬೈಕ್ಗೆ ಅಡ್ಡ ಬಂದು ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ಬಾಲಂನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಜರುಗಿದೆ.
ಮೃತನನ್ನು ಬಾಲಮನಹಳ್ಳಿ ಗ್ರಾಮದ ಶ್ರೀಕಾಂತ್ 37 ವರ್ಷ ಎಂದು ಗುರುತಿಸಲಾಗಿದೆ. ಮೃತನಿಗೆ ಪತ್ನಿ, ಇಬ್ಬರು ಪುತ್ರಿಯರಿದ್ದು ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾವಗಡ ಪಟ್ಟಣದ ಶಿರಾ ರಸ್ತೆ ಮಾರ್ಗದ ನಾಗರಕಟ್ಟೆ ಬಳಿ ಇರುವ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಭಕ್ತರಿಗೆ ಪಾನಕ ಕೋಸಂಬರಿ ವಿತರಿಸಿದರು. ಈ ವೇಳೆ ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್, ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ, ಮಾಜಿ ಪುರಸಭಾಧ್ಯಕ್ಷರಂತ ಮರಂ ವೆಂಕಟಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಸುದೇಶ್ ಬಾಬು, ಪ್ರಕೃತಿ ಲಾಡ್ಜ್ನ ಮಾಲೀಕರಾದಂಥ ಪ್ರಮೋದ್ ಕುಮಾರ್, ಮಾಜಿ ಪುರಸಭಾ ಸದಸ್ಯರಂತ GA ವೆಂಕಟೇಶ್, ಪೊಲೀಸ್ ಸಿಬ್ಬಂದಿಯಾದ ದೀಪಕ್ ರಾಮಕೃಷ್ಣ, ಆಟೋ ಚಾಲಕರ ಸಂಘದ ಅಧ್ಯಕ್ಷರಂತ ಬೇಕರಿ ನಾಗರಾಜ್, ಬೆಸ್ಟ ಶ್ರೀನಿವಾಸ್, ಸಾಯಿ ಕುಮಾರ್, ವೆಂಕಟೇಶ್, ನಾರಾಯಣಪ್ಪ, ಪ್ರದೀಪ್ ಪ್ರಿಂಟರ್ಸ್ನ ಮಾಲೀಕರಾದ ಪ್ರದೀಪ್ ಕುಮಾರ್, ನಾಗರಕಟ್ಟೆ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರಂತ ಚೇತನ್, ಶಶಿ, ತೇಜು ಮತ್ತು ಧನ್ಯ ಸ್ಟುಡಿಯೋ, ದೇವ, ಗುರು ಲೈಟಿಂಗ್ನ ನಾಗರಾಜು, NRS ನರೇಶ್ ಸೇರಿದಂತೆ 10 ಹಲವು ಭಕ್ತರು ಹಾಜರಿದ್ದರು. ಈ ವೇಳೆ ಆಗಮಿಸಿದ ಭಕ್ತರಿಗೆ ಪಾನಕ ಕೋಸಂಬರಿ ವಿತರಿಸಿದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.